ಡಯಾಬಿಟಿಸ್ ಎರಡು ಸೇಮ್ ಸಿನಾನಿಮ್. ಸೊ ಇದೇನು ಮಾಡ್ಬೋದು ಇದನ್ನು, ಸೊ ಇದರ ಲೀಫ್ ತೊಗೊಂಡು ಡಿಕಾಕ್ಷನ್ ಮಾಡಿ ಕುಡಿತಾ ಬಂದರೆ ಇದ್ರದ್ದು ಜ್ಯೂಸು ಡಯಾಬಿಟಿಸ್ಗೆ 100% ಆಗಿ ವರ್ಕ್ ಆಗ್ತದೆ. ನಮ್ಮದ್ರಲ್ಲೂ ಹೇಳಿದ್ದಾರೆ ಡಯಾಬಿಟಿಸ್ಗೆ ವರ್ಕ್ ಆಗುತ್ತೆ. ನಾವು ಇದ್ರದ್ದು ಲೀಫ್ನ ಯೂಸ್ ಮಾಡ್ತಾ ಇಲ್ಲ. ನಾವು ಚಿಕ್ಕವರಿದ್ದಾಗ ಇದ್ರ ಫ್ರೂಟ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಅದೇ ತೊಂಡೆ ಹಣ್ಣು, ತೊಂಡೆಕಾಯಿ ಅಂತಾರೆ. ನಾವು ಬೋರ್ಡ್ ವರ್ಷಕ್ಕೆಲ್ಲ ಯೂಸ್ ಮಾಡ್ತಿದ್ವಿ. ಬೋರ್ಡ್ಗೆಲ್ಲ ಇದ್ರ ಜೊತೆಗೆ ಇದ್ಲು ಮಿಕ್ಸ್ ಮಾಡಿ ಅಲ್ಗೆಗೆಲ್ಲ ಒರೆಸ್ತಾ ಇದ್ವಿ. ಅಂದರೆ ಜಲ್ಲಿ ಮ್ಯೂಕಸ್ ಇರುತ್ತಲ್ಲ ಸ್ವಲ್ಪ ಕಂಟೆಂಟ್, ಅದು ಬಟ್ ಡಯಾಬಿಟಿಸ್ಗೆ ಒಳ್ಳೆ. ಆಕ್ಚುಲಿ ಫ್ರೂಟ್ ನಮ್ದು ಇದು ನಮ್ದ್ರಲ್ಲಿ ಹೇಳಿದ್ರೆ ನಮಗೆ ಒಂದು ಗಾಡ್ ಗಿಫ್ಟೆಡ್ ಏನಪ್ಪ ಅಂತಂದರೆ ಈ ಕುಕ್ಕುರ್ಬೆಟ್ಟ ಮೆಂಬರ್. ಕುಕ್ಕುರ್ಬೆಟ್ಟದಲ್ಲಿ ಈ ಫ್ಯಾಮಿಲಿನಲ್ಲಿ ಎಷ್ಟು ಮೆಂಬರ್ಸ್ ಇದಾವೋ ಅವೆಲ್ಲ ಲೀಫಿ ವೆಜಿಟೇಬಲ್ಸ್. ತೊಂಡೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ, ಊದುಗುಂಬಳಕಾಯಿ, ಸೋರೆಕಾಯಿ, ಮತ್ತು ಆಮೇಲೆ ಪುಂಗಿಕಾಯಿ, ಮತ್ತು ಆಮೇಲೆ ಇದರಲ್ಲಿ ತೊಂಡೆಕಾಯಿ, ಮತ್ತು ಆಮೇಲೆ ಇನ್ನೊಂದು ಬರುತ್ತೆ ಕಾರ್ಚಿಕಾಯಿ ಅಂತ. ಈ ನಾರ್ತ್ ಸೈಡಲ್ಲೆಲ್ಲ ಸಿಗುತ್ತೆ, ಇಷ್ಟಿಷ್ಟು ಚಿಕ್ಕದು ಹೀರೆಕಾಯಿ ವಿಷ ಇರುತ್ತೆ. ಮತ್ತೆ ಇದ್ರಲ್ಲಿ ಒಂದು ವಿಷದ ಹೀರೆಕಾಯಿ ಅಂತ ಬರುತ್ತೆ, ಅದನ್ನೇ ನಾವು ಜೀಮುತಕ ಅಂತೀವಿ. ಲಿಫಾ ಎಕಿನೆಟ್ ಅಂತ ಮುಳ್ಳು ಇರುತ್ತೆ ಮೇಲೆಲ್ಲ, ಸ್ವಲ್ಪ ಮುಳ್ಳು ಇದ್ರ ತರನೇ ಇರುತ್ತಲ್ಲ ಅದು. ಇದು ಮುಳ್ಳಿರೋದು ಈ ಉಗುರು ಸುತ್ತಾದ್ರೆ ಹಿಂಗ ಆಗ್ತಾರೆ. ಅಲ್ಲ ಅದಲ್ಲ, ಇದು ನೀವು ಹೇಳೋದು ಹೀರೆಕಾಯಿ ತರನೇ. ಮುಳ್ಳಂದ್ರೆ ಮುಳ್ಳಲ್ಲ, ಅಂದ್ರೆ ಸ್ಪೈನ್ ತರ ಇರುತ್ತೆ, ಆದ್ರೆ ಸ್ಪೈನ್ ಅಲ್ಲ ಅದು. ಮತ್ತೆ ಅದು ಮತ್ತೆ ಹೌದು. ಮತ್ತು ಆಮೇಲೆ ಸೋರೆಕಾಯಿ, ಮತ್ತು ಆಮೇಲೆ ಪಟ್ಲಕಾಯಿ, ಓಕೆನಾ. ಮತ್ತು ಆಮೇಲೆ ಇನ್ನೊಂದು ಅದು ವಿಷದ ಹೀರೆಕಾಯಿ ಅಂತ ಒಂದು ಬರುತ್ತೆ, ಚಿಕ್ಕದು ಹೇಳಿರಲ್ಲ ಅದು ಸ್ವಲ್ಪ ಇಷ್ಟ ಇರುತ್ತೆ. ವಿಷದ ಹೀರೆಕಾಯಿ ಇಷ್ಟು ಬರೋದು ಯಾವ್ದು ಹೇಳಿದ್ರೆ ಇಷ್ಟು ಚಿಕ್ಕದು, ಅದು ಕಾರ್ಚಿಕಾಯಿ. ಅದನ್ನೇ ಜಾಂಡೀಸ್ಗೆ ಯೂಸ್ ಮಾಡ್ತಾರ ಮೇ ಬಿ, ಯಾಕಂದ್ರೆ ನಮ್ಮಲ್ಲಿ ಅದು ಬೆಳೆ ಇಲ್ಲ. ನಮ್ದ್ರಲ್ಲಿ ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಬಹಳ ಹೇಳಿದ್ದಾರೆ. ಲುಫಾ ಅಕ್ಕಿನೆಟ ಅಂದ್ಬಿಟ್ಟು ಜೀಮುತಕ ಲುಫಾ ಅಕ್ಕಿಟಂಗಿಲ್ಲ ಹೀರೆಕಾಯಿ, ಅದರಲ್ಲಿ ವೈಲ್ಡ್ ವೆರೈಟಿನೂ ಇದಾಗುತ್ತೆ. ಅದು ತುಂಬ ಈ ಯಾವುದು ವಿಷದ ಹೀರೆಕಾಯಿ ಅಂತ ಹೇಳಿದ್ನಲ್ಲ, ಅದ್ರ ಸಿಪ್ಪೆಯಿಂದ ಏನು ಈ ಮೆಂಟಲ್ ಡಿಸಾರ್ಡರ್ ಇರುತ್ತಲ್ಲ, ಅಂದರೆ ಈ ಅಮಾಸೆ ಹುಣ್ಣಿಮೆಗೆಲ್ಲ ಒಬ್ಬೊಬ್ಬರೇ ಮಾತಾಡೋದು, ಮತ್ತು ಆಮೇಲೆ ಈ ಇದು ಮಾಡೋದು, ಏನು ಸುಮ್ಮನೆ ಒಬ್ಬೊಬ್ಬರೇ ಮಾತಾಡ್ತಿರೋದು, ಹುಚ್ಚರ ಥರ ಆಗಿರ್ತಾರಲ್ಲ ಅವ್ರಿಗೆ, ಅಂದರೆ ಪಾರ್ಷಿಯಲ್ ಆಗಿರ್ತಾರೆ. ನಾರ್ಮಲ್ ಡೇಸ್ನಲ್ಲೆಲ್ಲ ನಾರ್ಮಲ್ ಪರ್ಸನ್ ಥರ ಇರ್ತಾರೆ. ಆ ಫ್ರೀಕ್ವೆನ್ಸಿನಲ್ಲಿ, ಅಮಾಸೆ ಹುಣ್ಣಿಮೆ ಫ್ರೀಕ್ವೆನ್ಸಿನಲ್ಲಿ ಅದು ತುಂಬ ಅತಿರೇಕ ಆಗಿರುತ್ತೆ. ಈವನ್ ಅವ್ರು ಏನು ಮಾಡ್ತೀರಂತಲೇ ಗೊತ್ತಾಗಲ್ಲ, ಕಿಲ್ ಮಾಡ್ಬೋದು ಬೇರೆಯವ್ರಿಗೆ ಹೋಗಿ. ಆ ಥರದ ಮೆಂಟಲ್ ಡಿಸಾರ್ಡರ್ ಇರುತ್ತೆ, ಈ ದೆವ್ವ ಬಂದಿರೋ ಥರ. ಅವ್ರಿಗೆ ಫ್ರೂಟ್ ಮೇಲ್ಗಡೆ ಇರೋ ಸಿಪ್ಪೆಯಿಂದ ಟ್ರೀಟ್ಮೆಂಟ್ ಕೊಡ್ತಾರೆ. ಫ್ರೂಟು ಅಲ್ಲ, ಮತ್ತು ಸಿಪ್ಪೆ ನಿಮಗೆ 1 mm ಥಿಕ್ನೆಸ್ ಇರೋಲ್ಲ, 0.1 mm ಥಿಕ್ನೆಸ್ ಇರೋಲ್ಲ, ಅಷ್ಟು. ಈ ಲೀಫ್ ಅಷ್ಟು ಥಿಕ್ನೆಸ್ ಇರುತ್ತೆ ಸಿಪ್ಪೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಏನು ಮಾಡ್ತಾರೆ, ಈ ನಾಸಲ್ ಕೆನಾಲಿಂದ ಹಾಕಿ ಅದು ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಕುಕ್ಕುರ್ಬೆಟ್ಟೆ ಫ್ಯಾಮಿಲಿ ಐಡೆಂಟಿಫೈ ಮಾಡೋದು ಈಗ ಇದು ವೆರಿ ಸಿಂಪಲ್. ಈ ಥರ ಡಿಸೆಕ್ಟೆಡ್ ಲೀಫ್ ಇರುತ್ತೆ. ಮತ್ತು ಆಲ್ಮೋಸ್ಟ್ ಆಲ್ ಏನು ಕುಕ್ಕುರ್ಬೆಟ್ಟ ಮೆಂಬರ್ಸ್ ಎಲ್ಲ ಬಂದು ಏನು ಕ್ಲೈಂಬರ್ ಇರುತ್ತೆ. ದೆನ್ ನೆಕ್ಸ್ಟ್ ಆಮೇಲೆ ಇದು ಸಿಂಪಲ್ ಈ ಡಿಸೆಕ್ಟೆಡ್ ಲೀಫು, ಓಕೆನಾ. ಡಿಸೆಕ್ಟೆಡ್ ಲೋಬ್ರ ಅಂತಂದರೆ ಲೋಬ್ಸು ಇರುತ್ತೆ. ಬರೀ ಜಸ್ಟ್ ಈ ಥರ ಇದ್ರೆ ಲೋಬ್ಸು, ಈ ಥರ ಪಾಮೇಟ್ಲಿ ಡಿಸೆಕ್ಟೆಡ್, ಈ ಥರ ಮಿಡ್ ರಿಪ್ಸ್ ಎಲ್ಲ ಜಾಸ್ತಿ ಇದೆ. ಅದು ಕ್ಲೈಂಬರ್ ಇದೆ. ಮತ್ತು ಆಮೇಲೆ ಆಲ್ಮೋಸ್ಟ್ ಆಲ್ ಇದ್ರ ಮೇಲ್ಗಡೆ ಏರ್ಸ್ ಇರುತ್ತೆ. ಮತ್ತು ಇದೆ ಡಾಟ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಡಾಟ್ಸ್ಗಳು ಇದು ಗ್ಲ್ಯಾಂಡ್ ಇರುತ್ತೆ. ಮತ್ತು ಕೆಲವೊಂದರಲ್ಲಿ ಈ ಥರ ಅಂದರೆ ಚೀಸ್ ಮಾಡಿದ್ರೆ ಮ್ಯೂಕಸ್ ಇರುತ್ತೆ, ರೋಳೆ ಥರ ಜಾರುತ್ತೆ, ಓಕೆನಾ. ಒನ್ ಆರ್ ಟೂ ಇದರಲ್ಲಿ ಮಾತ್ರ ಆ ಥರದ್ದಿಲ್ಲ, ಕಂಟೆಂಟ್ ಇಲ್ಲ. ಬಟ್ ಎಲ್ಲ ಕುಕ್ಕುರ್ಬೆಟ್ಟದಲ್ಲೂ ಈ ಥರ. ಮತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಲೀಫಿ ವೆಜಿಟೇಬಲ್ಸು ಜಾಸ್ತಿ, ಎಲ್ಲ ಕಾಯಿಗಳೇ ಜಾಸ್ತಿ ಇರುತ್ತೆ. ಮತ್ತು ಈ ಫ್ಯಾಮಿಲಿ ಮೆಂಬರ್ ಬಂದು ಲೀಫ್ ಬಂದು ಇದೇ ಥರನೇ ಆಲ್ಮೋಸ್ಟ್ ಆಲ್ ಎಲ್ಲ ಲೀಫು ಹಿಂಗೆ ಸಿಮಿಲರ್ ಕ್ಯಾರೆಕ್ಟರ್ಸ್, ಇದೇ ಕ್ಯಾರೆಕ್ಟರ್ಸ್ ಇರುತ್ತೆ. ಬಟ್ ಚೇಂಜಸ್ ಇರುತ್ತೆ, ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಸ್ವಲ್ಪ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನಲ್ಲಿ ಡಿಫ್ರೆಂಟ್ ಇದೆ. ಆಲ್ಮೋಸ್ಟ್ ಆಲ್ ಕುಕ್ಕುರ್ಬೆಟ್ಟೆ ಫ್ಯಾಮಿಲಿ ಮೆಂಬರು ಬುದ್ಧಿ ಜಾಸ್ತಿ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಬುದ್ಧಿಗೆ, ಡಯಾಬಿಟಿಸ್ಗೆ, ಮತ್ತು ಆಮೇಲೆ ಬಾಡಿ ಬ್ಯಾಲೆನ್ಸಿಂಗಿಗೆ, ಮತ್ತು ಆಮೇಲೆ ಶೀತ, ಅದೇ ನಿಮ್ದ್ರಲ್ಲಿ ಏನಂತಾರೆ ಶೀತವರ್ಧಕ ಅಂದರೆ ಎಲ್ಲ ಕೂಲ್ ಮಾಡೋದೇನೆ. ಇದರಲ್ಲಿ ಹೀಟ್ ಮಾಡೋಂಥದ್ದು ಯಾವುದಿಲ್ಲ. ಕುಂಬಳಕಾಯಿ ಅಷ್ಟೇ, ಸೋರೆಕಾಯಿ, ಬೂದುಗುಂಬಳಕಾಯಿ, ಮತ್ತು ಆಮೇಲೆ ಈ ಪಂಪ್ಕಿನ್ನಲ್ಲೇ ಭಾಳ ವೆರೈಟೀಸ್ ಇದೆ. ನಮ್ಮಲ್ಲಿ ಪಂಪ್ಕಿನ್ ಭಾಳ ರೇರಾಗಿ ಯೂಸ್ ಮಾಡ್ತೀವಿ ನಾವು. ಈ ಕಡೆ ನಾರ್ತ್ನಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ನಮ್ಮಲ್ಲಿ ಕಡಿಮೆ.
ಮತ್ತು ಆಮೇಲೆ ಇದರಲ್ಲಿ ಇನ್ನೂ ವೈಲ್ಡ್ ವೆರೈಟೀಸ್ ಇದೆ. ಗಿಣಿಮೂತಿ ಗಡ್ಡೆ ಅದಾನೆ. ಮತ್ತು ಆಮೇಲೆ ಊಸ್ ತೊಂಡೆಕಾಯಿ ಅಂತ ಒಂದಿದೆ. ಅಂದರೆ ಸೇಮ್ ಊಸ್ ಬಿಟ್ಟಿರೋ ಸ್ಮೆಲ್ ಬರುತ್ತೆ ಅದು. ಅದರದ್ದು ಲೀಫು ಅಥವಾ ಕಾಯಿ ಅದನ್ನು ಸ್ಮೆಲ್ ಮಾಡಿದ್ರೆ ಹ್ಯೂಮನ್ ಇದ್ರ ಥರನೇ ಸ್ಮೆಲ್ ಬರುತ್ತೆ, ಗ್ಯಾಸ್ ಥರನೇ ಸ್ಮೆಲ್ ಬರುತ್ತೆ. ಮತ್ತು ಆಮೇಲೆ ಇದು ಈ ಥರ ಇದು ಮಾಡೋದು, ಉಗುರು ಸುತ್ತ ಆದಾಗ ಅದ್ರ ಫ್ರೂಟ್ನ ಕಿತ್ಬಿಟ್ಟು ಓವರ್ಲ್ಯಾಪ್ ಮಾಡಿಬಿಟ್ಟು ಇದು ಸಿಕ್ಸಿದ್ರೆ ಸೊ ಉಗುರು ಸುತ್ತ ಹೊರಟೋದು. ಸೊ ಆ ಥರದ್ದು. ಮತ್ತು ಇನ್ನು ವೈಲ್ಡಲ್ಲಿ ಮಣಿ ತೊಂಡೆಕಾಯಿ ಅಂತ ಬರುತ್ತೆ. ಎವ್ರಿ ನೋಡಲ್ ರೀಸನಲ್ಲಿ ಕೆಂಪು ಕಲರ್ ಇರುವಂಥ ಫ್ರೂಟ್ಸ್ನ ಬರುತ್ತೆ. ಅದು ಮಣಿ ತೊಂಡೆಕಾಯಿ ಅಂತ. ಬಟ್ ಉದ್ದ ಇರಲ್ಲ, ಸಣ್ಣದು ಈ ಪೀನಟ್ ಥರ ಬಟಾಣಿ ಥರ ಸೈಜಲ್ಲಿ ಇದಿರುತ್ತೆ. ಅವೆಲ್ಲ ಎಲಿಮೆಂಟ್ಸ್. ಮತ್ತು ಆಮೇಲೆ ಶಿವಲಿಂಗಿ ಫ್ರೂಟ್ ಅಂತ ಬರುತ್ತೆ, ಶಿವಲಿಂಗಿ ಬಳ್ಳಿ ಅಂತ. ಅದು ಅಷ್ಟೇ, ಒಳಗಡೆಗೆ ಸೀಡ್ ಬಂದ್ಬಿಟ್ಟು ಶಿವನ ಥರ ಇರುತ್ತೆ, ಈಶ್ವರ. ಮತ್ತು ಆಮೇಲೆ ಅದರಲ್ಲೇ ಇನ್ನೊಂದು ಬರುತ್ತೆ, ಅದು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಸೊ ಅದು ಬಂದ್ಬಿಟ್ಟು ಏನಂತಂದರೆ, ಈ ಗಂಡ ಹೆಂಡತಿ ಜಗಳ ಆಡಿ ದೂರ ಆಗಿರ್ತಾರಲ್ಲ, ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ಪ್ಲಾಂಟ್ನ ಬಳಸ್ತಾನೆ ಒಬ್ಬನು ನಮ್ಮಲ್ಲಿ. ಆದರೆ ಕನ್ನಡದಲ್ಲಿ ಅವರು ಫೋಟೋ ಇದೆ, ತೋರಿಸ್ತೀನಿ ನಾನು. ಇನ್ನೊಂದರಲ್ಲಿ ಇದೆ, ಅದು ತೋರಿಸ್ತೀನಿ. ಅದು ಹೇಗಿದೆ ಅಂತಂದರೆ, ಅದ್ರ ಫ್ರೂಟು, ಆ ಫ್ರೂಟ್ ಒಳಗಡೆ 2 ಸೀಡ್ ಇರುತ್ತೆ. ಆ 2 ಸೀಡೂ ಟೂವರ್ಡ್ಸ್ ಫೇಸ್ ಟೂವರ್ಡ್ಸ್ ಥರ ಇರ್ತದೆ. ಹಿಂಗೆ ಆಪೋಸಿಟಾಗಿ ಎರಡೂ ಸೇಮ್ ಫೇಸ್ ಇರುತ್ತೆ. ಅಂದರೆ ರಿವರ್ಸ್ ಇಲ್ಲ ಅಂತ. ರಿವರ್ಸ್ ಇದ್ದರೆ ಅದು ಸಪ್ರೇಟ್ ಅಂತ, ಟೂವರ್ಡ್ಸ್ ಇದ್ದರೆ ಅದು ಒಂದಾಗ್ತಿದೆ ಅಂತ. ಸೊ ಅದ್ರ ಬೇಸಾಗಿ ಇಟ್ಕೊಂಡು ಅದರಿಂದ ಮೆಡಿಸನ್ ಪ್ರಿಪೇರ್ ಮಾಡಿ ಇಬ್ರಿಗೂ ಕೊಡ್ತಾರೆ ಮೆಡಿಸನನ್ನು. ಆ ಇಬ್ಬರು ಅದನ್ನು ತಿಂದಿರೋರು ಅವರು ಮತ್ತೆ ಅದು ವಾಪಸ್ ರೀಜಾಯ್ನಿಂಗ್ ಅನ್ನೋ ಥರ. ಅದೇನು ರೀಸನ್ ಅಂತ ಗೊತ್ತಿಲ್ಲ, ಬಟ್ ಮೆಡಿಸಿನ್ ಇದೆ. ಹೋಯ್ತು, ಸೊಳ್ಳೆ ಕಡಿತಾವೆ. ಬಾ, ಇದು ಪೊಂಗೇಮಿ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್ ಮೆಡಿಸನ್. ಸಾಕಷ್ಟಕ್ಕೆ ಬರುತ್ತೆ, ನಮ್ಮಲ್ಲಿ ಗೊತ್ತಿಲ್ಲ. ನಮ್ಮಲ್ಲಿ ಇನ್ನೊಂದೇನೆಂದರೆ, ನಮ್ಮಲ್ಲಿ ಸಿಸ್ಟಮ್ಸ್ ಇದೆ. ನಾವೆಲ್ಲ ಸಿಸ್ಟಮ್ಸ್ನ ಯಾಕೆ ನಮ್ಮ ಸಿಸ್ಟಮ್ಸ್ ನಮ್ಮಿಂದ ದೂರ ಆಗಿದೆ ಅಂದರೆ, ಸಿಸ್ಟಮ್ಸ್ ಬಂದು ಅದು ಹೆವಿ ವರ್ಕ್ಡ್, ಅಂದರೆ ಲಾಂಗ್ ಟರ್ಮು ಅಥವಾ ಜಾಸ್ತಿ ವರ್ಕ್ ಇರೋ ಅಂಥದ್ದು. ನಾವು ವರ್ಕ್ ಇರೋದನ್ನು ನಾವು ಮಾಡ್ತಿಲ್ಲ ಇವಾಗ. ನಾವು ವರ್ಕ್ಲೆಸ್ ಆಗಿಬಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಿ ಆ ನಾಲೆಡ್ಜೆಲ್ಲ ಹೋಗಿದೆ. ನಮ್ಮ ವೇದಾಸ್ ಏನು ಹೇಳುತ್ತಂದರೆ, ನೀವೊಂದು ಮನೆ ಕಟ್ತಾ ಇದ್ದೀರಾ ಅಂತಂದರೆ, ಯು ಮಸ್ಟ್ ಪ್ಲಾಂಟಿಂಗ್ 14 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್. ಮನೆ ಕಟ್ಟೋಕ್ಕೂ ಮುಂಚೆ 14 ಥರದ ಮರಗಳನ್ನು, ಡೈರೆಕ್ಷನ್ಸ್ ಇದೆ ಅದಕ್ಕೆಲ್ಲ, ಒಂದೊಂದು ಮರಕ್ಕೂ ಒಂದೊಂದು ಡೈರೆಕ್ಷನ್ಸ್ ಇದೆ. ಸೊ ಬೇಸ್ಡ್ ಆನ್ ದ ಜಿಯೋಗ್ರಫಿಕಲ್ ಕಂಡೀಷನ್. ಈಗ ವಾತಾವರಣದಲ್ಲಿ ಗಾಳಿ ಬೀಸ್ತಾ ಇದೆ. ಯಾವ ಗಾಳಿ ಅಂತೀವಿ ನಾವು? ಪಡುವಲ್ ಗಾಳಿ, ಮೂಡ್ಲು ಗಾಳಿ ಒಳ್ಳೆಯದು ಅಥವಾ ಪಡುವಲ್ ಗಾಳಿ ಒಳ್ಳೆಯದು. ಸೊ ಹಂಗೆ ಈಗ ನಮ್ಮ ಇಂಡಿಯನ್ ನಾವು ಮ್ಯಾಪ್ ತೊಗೊಂಡ್ರೆ, ಬಂಗಾಳಕೊಲ್ಲಿಯಿಂದ ಬಂದಿರೋ ವೇವ್ಸು ಹಿಂಗೆ ಹಿಂದೂ ಮಹಾಸಾಗರ ಹೋಗಿ ಇಲ್ಲಿಂದ ಹೋಗಿ ಆಂಧ್ರದಿಂದ ನಮಗೆ ಬರುತ್ತೆ. ಓಕೆ, ನಮಗೆ ಈ ಕಡೆ ಸೈಡ್ನಲ್ಲೆಲ್ಲ ನಾವೆಲ್ಲ ಏನು ಹೇಳ್ತೀವಿ? ಸೊ ದೇವಮೂಲೆನಲ್ಲಿ ಸೂರ್ಯ ಹುಟ್ಟ ಲೆಫ್ಟ್ ಸೈಡ್ ಕಾರ್ನರ್ ಏನಿದೆಯಲ್ಲ, ಆ ಕಾರ್ನರಲ್ಲಿ ಮೋಡ ಆದರೆ ಮಳೆ ಬರುತ್ತೆ, ಅದು ದೇವಮೂಲೆ ಅಂತ. ಸೊ ಅಲ್ಲಿಂದ, ಸೊ ಅಂದರೆ ಆ ಫ್ರೀಕ್ವೆನ್ಸಿ ಆಫ್ ವಿಂಡ್ ಏನು ಬ್ಲೋ ಆಗ್ತಿದೆಯಲ್ಲ, ಸೊ ಆ ಡೈರೆಕ್ಷನಿಂದ ಆಗುತ್ತೆ. ಓಕೆನಾ? ಆವಾಗ ಮೋಡನ ಒತ್ತಾ ಇರುತ್ತೆ, ಆಯಿತಾ? ಸೊ ಹಿಂಗೆ ಆ ಫ್ರೀಕ್ವೆನ್ಸಿ ಬೇಸ್ ಮೇಲೆ ಪ್ಲ್ಯಾಂಟ್ಸ್ನ ಹಾಕ್ಕೊಳೋದಕ್ಕೆ ಹೇಳಿದೆ, ಒಂದೊಂದು ಪ್ಲ್ಯಾಂಟ್ ಒಂದೊಂದು ಕಡೆಗೆ. ಅದು ಒಂದು ಅಬ್ಸರ್ವ್ ಮಾಡಿದ್ದಾರೆ ಒಬ್ಬರು, ಏನಂತಂದರೆ ನಾರ್ತ್ ಸೈಡ್ನಲ್ಲಿ ಔದುಂಬರ ಮರ ಇರಬಾರ್ದು ಅಂತ. ಸೊ ಔದುಂಬರ ಮರ ನಾರ್ತ್ ಸೈಡಲ್ಲಿದ್ದರೆ, ಸೊ ದಟ್ ಈಸ್ ದ ಸ್ಟಮಕ್ ಪೇನ್ ಅಂತ, ಉದರ ಶ್ವಾಲೆ ಅಂತ ಅದು ರೆಕಾರ್ಡ್ ಆಗಿದೆ. ಸೊ ಆ ಮರ ಕಡ್ದಾದ್ಮೇಲೆ ಅವ್ರಿಗೆ ಉದರ ಶಾಲೆ ಹೋಗಿದೆ. ಪ್ರಾಕ್ಟಿಕಲಿ ಅದನ್ನು ಏನೋ ಫೀಲ್ ಮಾಡಿದ್ದಾರೆ ಅವರು. ಸುಮ್ಮನೆ ಹೇಳಿದ್ರೆ ಯಾರು ನಂಬಲ್ಲ. ಅಲ್ಲ, ಇದು ಏನಂತಂದರೆ ಅಷ್ಟು 14 ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದನ್ನು ಮನೆ ಹತ್ರ ಹಾಕ್ಕೋಬೇಕು. ಅವು ಆಯಾ ಡೈರೆಕ್ಷನಲ್ಲೇ ಇರಬೇಕು. ಆ ಡೈರೆಕ್ಷನಲ್ಲಿ ಆ ಸೀಸನಲ್ಲಿ ಏನು ಗಾಳಿ ವಿಂಡ್ ಬೀಸಿರೋದು, ಆ ಮರಗಳ ಮೇಲೆ ಬೀಸಿರೋ ಗಾಳಿ ಆ ಫ್ರಾಗ್ರೆನ್ಸ್ನ ಮನೆ ಒಳಗಡೆ ತರುತ್ತೆ. ಆ ಫ್ರಾಗ್ರೆನ್ಸಿಂದ ಮನೆಯಲ್ಲಿ ಹೆಲ್ತ್ ಮೇಂಟೆನೆನ್ಸ್ ಆಗುತ್ತೆ. ಮತ್ತು ಆಮೇಲೆ ಅದ್ರದ್ದು ಪಾರ್ಟ್ಸನ್ನು ನಾವು ರೆಗ್ಯುಲರಾಗಿ ಯಾವುದಾದ್ರೂ ಹೋಮಾಗೆ, ಅವನಾಗೆ, ಪೂಜೆಗೆ, ಅಥವಾ ಯಾವುದೋ ಮೇಕಪ್ಗೆ, ಅಥವಾ ಫುಡ್ ಆ್ಯಸ್ ಅ ಫುಡ್ ಆಗಿ, ಅಥವಾ ಯಾವುದೇ ಸಮ್ ಇಂಗ್ರೀಡಿಯೆಂಟ್ ಆಗಿ ಅದನ್ನು ನಾವು ಬಳಸ್ತೀವಿ. ಸೊ ಈ ಥರ. ಸೊ ಅದು ಕಂಪ್ಲೀಟ್ ಹೆಲ್ತ್ ಅಂದರೆ ಒಂದು ಹೋಮ್ ಹೆಲ್ತ್ ಮೇಂಟೆನೆನ್ಸ್ ಮಾಡೋದು.
ಏನಂದರೆ ನಮ್ಮನ್ನು ಕೆಡಿಸಿರೋರೆಲ್ಲ ಫಾರಿನರ್ಸ್. ಯಾವ ಥರ ಅಂತಂದರೆ, ಈಗ ವಿತೌಟ್ ಕಾಸ್ಟ್ ಆಫ್ ಲೈಫ್, ನಮ್ಮದು ಕಾಸ್ಟ್ ಆಫ್ ಲೈಫ್ ಇಲ್ಲ, ಝೀರೋ ನಮ್ಮದು ಕಾಸ್ಟ್ ಆಫ್ ಲೈಫು. ಅಂದರೆ ನೇಚರ್ ಜೊತೆಗೆ ನಾವು ಬೆಳೆದಿದ್ದೀವಿ, ನೇಚರಲ್ಲೇ ತೊಗೊಳ್ತೀವಿ, ನೇಚರಲ್ಲೇ ತಿಂತೀವಿ, ಝೀರೋ ಎಕ್ಸ್ಪೆನ್ಸಿವ್. ಆ ಝೀರೋ ಎಕ್ಸ್ಪೆನ್ಸಿವ್ ಇರೋದನ್ನು ಅದು ನಾವು ಅಸಹ್ಯನ ಥರ ಬಿಂಬಿಸ್ಬಿಟ್ಟು ಇವರವೆಲ್ಲ ಅಡಿಷ್ನಲ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ತಂದು ಲಾಂಚ್ ಮಾಡಿರೋದು. ನಾವು ಅದನ್ನು ಯೂಸ್ ಮಾಡ್ಕೊಂತ ನಾವೆಲ್ಲ ನ್ಯಾಚುರಲಿಟಿಯಿಂದ ಆಚೆ ಬಂದ್ಬಿಟ್ಟಿದ್ವಿ. ಒಬ್ಬರು ಶ್ರೀಧರ್ ಬೈರಿ ಅಂತ ಇದ್ದಾರೆ, ಅವರು ಹೇಳೋ ಪ್ರಕಾರ ಇದು ಗೊತ್ತಲ್ಲ, ಇದು ಉದುಂಬರ ಅದ್ರೊಳಗೆ ಐತಲ್ಲ ಟೆಂಡರ್. ಆಗಲೇ ನೋಡಿದ್ರೆ ಗೊತ್ತಾಗುತ್ತೆ. ಟೆಂಡರ್ ಅಂದರೆ ಗ್ರೀನ್ ಕಲರ್ ಇರುತ್ತೆ. ಸೊ ಆ ಟೆಂಡರ್ದನ್ನ ಏನು ಮಾಡ್ತಾರೆ, ಎಕ್ಸ್ಟ್ರಾಕ್ಷನ್ ಮಾಡಿ ತಗೊಂಬಂದು, ಸೊ ಇದೆಯಲ್ಲ ಈ ಥರ ಪೀಲ್ ಮಾಡಿದ್ರೆ ಈ ಕಂಟೆಂಟ್ ಎಲ್ಲ ಹೋಗುತ್ತೆ. ಆ್ಯಕ್ಚುಲಿ ಇದನ್ನು ಬರೆಗೈನಲ್ಲಿ ಮುಟ್ಬಾರ್ದು, ಇರಿಟೇಷನ್ ಇರುತ್ತೆ. ಕೈಗೆ ಎಣ್ಣೆ ಹಚ್ಕೊಂಡು ಮುಟ್ತಾರೆ, ಅದು ಇರಿಟೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದನ್ನ ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಇರಿಟೇಷನ್ ಹೋಗ್ಬಿಡುತ್ತಲ್ಲ. ಹೌದಲ್ಲ, ಈಗ ನನ್ನ ಬಾಡಿಗೆ ಶಕ್ತಿ ಬಂದಮೇಲೆ ಮುಟ್ಬೋದು ನಾವು. ತಿನ್ನೋ ಇದು ಡೈರೆಕ್ಟ್ ಇಲ್ಲ ಅನ್ಸುತ್ತೆ. ಇಲ್ಲ ತಿನ್ಬೋದು, ಬಟ್ ಏನಂದ್ರೆ ನಾಲ್ಗೆ ಒಂದು ಸ್ವಲ್ಪ ಇದಾಗುತ್ತೆ, ಚುರ್ಚುರು ಅನ್ನೋದು ಏನಂತ ಇದೇನಿಲ್ಲ, ತಿನ್ಬೋದು. ಇದೆಯಲ್ಲ, ಇದು ಒಳಗಡೆ ಇರೋದು ಡೆಲಿಷಿಯಸ್. ಸೊ ಇದನ್ನ ಏನು ಮಾಡಬೇಕಂದ್ರೆ ಎಣ್ಣೆನಲ್ಲಿ ಫುಲ್ ಫ್ರೈ ಮಾಡಬೇಕು, ಒಂದು ಲೈಟ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನಿಂಗೆ ಕಂಟೆಂಟ್ ಆಗಿ ಒಂದು ಸ್ವಲ್ಪ ಇದು ತರ್ದಂಗೆ ಅನಿಸುತ್ತೆ. ಸ್ವಲ್ಪ ಹುಳಿ ಇರುತ್ತೆ, ಇದ್ರ ಚಟ್ನಿ ಹುಳಿ ಇರುತ್ತೆ. ಅಂದರೆ ಇಟ್ ಸೆಲ್ಫ್ ಇದು ನೇಚರ್ ಹುಳಿ ಇದೆ. ಚಟ್ನಿ ಒಂದು ಬೋನ್ಗೆ ಕ್ಯಾಲ್ಶಿಯಂ, ಈ ರಿಚ್ ಕಂಟೆಂಟ್ ಕ್ಯಾಲ್ಶಿಯಂ. ಯಾರಿಗಾದ್ರೂ ಬೋನ್ ಫ್ರ್ಯಾಕ್ಚರಿಂಗ್ ಆಗಿದ್ರೆ ಅದು ಒಂದು 4 times 3 times ಏನಾದರೂ ಇದು ತಿಂದ್ಬಿಟ್ರೆ ಇಮ್ಮಿಡಿಯೇಟ್ ಫಾಸ್ಟ್ ಜಾಯ್ನಿಂಗ್ ಆಗುತ್ತೆ. ತುಂಬ ಒಳ್ಳೆಯದು. ಏನು ಸ್ವಲ್ಪ ನಿಂಗೆ ಕೆರೆದಂಗೆ ಅನ್ಸುತ್ತಲ್ಲ. ಇದು ಏನಕ್ಕೆ ಬೆಳೆಸ್ತಾರೆ ಅಂದರೆ ಈ ಹಲ್ಲು ನೋವು, ಡೆಂಟಲ್ ಪ್ರಾಬ್ಲಮ್ಸು, ಮತ್ತು ಆಮೇಲೆ ಇದು ಸೊಗಡು ಏನಂತೀರ, ವಸಡು ಅಂದರೆ ಕೆಳಗಡೆ ಸಾಕೆಟ್ ಗಮ್ಸ್ ಏನಿದೆಯಲ್ಲ ಅದ್ರದ್ದು ಟ್ರೀಟ್ಮೆಂಟ್ಗೆ ಇದನ್ನು ಬೆಳೆಸ್ತಾರೆ. ಅಂದರೆ ಈಗೇನೋ ಸಿಕ್ಕೊಂಡಿದೆ, ಅದು ಸ್ವೆಲ್ಲಿಂಗ್ ಆಗಿದೆ, ಪೇನ್ ಆಗಿದೆ, ಅಥವಾ ಅಲ್ಲಿ ನೋವು ಬರ್ತಾ ಇದೆ, ಅಥವಾ ಅಲ್ಲಿ ಹುಳ ಬಿದ್ದಿದ್ದಕ್ಕೆ ಡೈರೆಕ್ಟ್ ಇಲ್ಲ, ಆ ಥರ ಯೂಸ್ ಮಾಡ್ತಾರೆ. ಇದನ್ನು ತೆಗೆದುಬಿಟ್ಟು ಹಾಲು ಬರುತ್ತೆ, ಆ ಹಾಲಿಂದ ಎಲ್ಲ ವಾಶ್ ಮಾಡಿದ್ರೆ ಕ್ಲಿಯರ್. ಲೇಟೆಕ್ಸ್ ಬರುತ್ತೆ ಇದು, ಅಂದರೆ ಲೈಟಾಗಿ ಲೇಟೆಕ್ಸ್ ಬರುತ್ತೆ. ಲೇಟೆಕ್ಸ್ ಇಲ್ಲ, ಅದೇ ಲಿಕ್ವಿಡ್, ಅದೇ ಲಿಕ್ವಿಡ್, ವೈಟ್ ಲಿಕ್ವಿಡ್ ಆ ರೀತಿ ಏನಿಲ್ಲ, ನಾರ್ಮಲ್. ಇಲ್ಲ ಇದು ಕುಗುರ್ಬಿಟ್ಟು ಲೋಬ್ ಅದು 100% ಬರುತ್ತೆ. ಅದನ್ನು ಇದು ಮಾಡೋದು. ಮತ್ತು ಆಮೇಲೆ ಇದನ್ನು ಮುರಿದ್ಬಿಟ್ಟು ಹಿಂಗೆ ಅಂದರೆ ನಾರ್ ಥರ ಬರುತ್ತೆ, ಲಿಕ್ವಿಡ್ ಹತ್ತಿ ಥರ ಕಾಟನ್ ಥರ ಹಿಂಗೆ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾರೆ, ವಾಶ್ ಮಾಡಿದ್ರೆ ಹೋಗುತ್ತೆ. ಆಮೇಲೆ ಅಲ್ಲೆಲ್ಲ